ಆಕ್ಚುಲಿ ನಾನು ಹೇಳ್ಬೇಕಂತಂದ್ರೆ ಮ್ಯಾಮ್, ನನ್ನ ರಕ್ತದಲ್ಲಿನೇ ನಿಜವಾಗ್ಲೂ ಸಂಗೀತ ಅಂತಿದೆ. ನಮ್ಮ ತಾತ ನಮ್ಮಪ್ಪ ಅವರೆಲ್ಲ ಬಯಲಾಟ ಕಲಾವಿದರು ಮ್ಯಾಮ್. ಆಕ್ಚುಲಿ ನಮ್ಮ ತಾತ ಹೇಳ್ಬೇಕಂತಂದ್ರೆ ನಮ್ಮ ತಾತ ಅವರು ಹಾರ್ಮೋನಿಯಂ ಮಾಸ್ಟರ್. ಊರಲ್ಲಿ ಯಾರಾದ್ರೂ ಫಂಕ್ಷನ್ಸ್ ಇದ್ರೆ, ಯಾರಾದ್ರೂ ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗಿ ಭಜನೆ ಮಾಡಿ ಬರ್ತೀವಲ್ರಿ ಮ್ಯಾಮ್. ನಮ್ಮಪ್ಪ ನಮ್ಮ ತಾತನೇ ಹಾಡಿದ್ರು, ನಾನ್ ಯಾಕೆ ಆಡ್ಬಾರ್ದು ಬಯಲಾಟ ಅಂತೇಳಿ 4ನೇ ಕ್ಲಾಸಲ್ಲಿ ಒಂದೇ ಬಯಲಾಟದಲ್ಲಿ ನಾನು 2 ಪಾತ್ರ ಆಡಿದ್ದೆ ಮ್ಯಾಮ್. ಆಮೇಲೆ 5th ಕ್ಲಾಸ್ ಇಂದ ಹಿಡಿದು ಸುಮ್ನೆ ಈ ತರ ಹಾಡೋದಕ್ಕಿಂತ ಫಿಮೇಲ್ ವರ್ಷನ್ ಟ್ರೈ ಮಾಡಮ್ಮ ಅಂತೇಳಿ ಸ್ಟಾರ್ ಮೇಕರ್ ಅಲ್ಲಿ. ಚೂರ್ ಜೋರಾಗಿ, ನಿಮ್ ವಾಯ್ಸೇ ಕೇಳಿಸಲ್ಲ. ಅಲ್ಲಿ ನೋಡಿದ್ರೆ ಅಷ್ಟೊಂದು ವಾಯ್ಸ್ ಇದೆ. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಾನು ಬಳ್ಳಾರಿಯಿಂದ ಬಂದಿರೋದು. ಇವತ್ತು ಅನ್ನ ನೀಡುವ ಭಾಗ್ಯ ಕೊಟ್ಟಿದ್ದಾರೆ ಅಂತಂದ್ರೆ ನಿಜಕ್ಕೂ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ 600ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಟಿಸಿರ್ತಕ್ಕಂಥ ಮೇಡಮ್ ಅವ್ರಿಗೂ ಇನ್ನೂ ಈ ಕಾರ್ಯ ಮಾಡ್ತಿರ್ತಾರಲ್ಲ, ಅದಕ್ಕೋಸ್ಕರ ಇನ್ನಷ್ಟು ಸಿನಿಮಾಕ್ಕೆ ಮಾಡಷ್ಟು ಶಕ್ತಿ ಕೊಡ್ಲಿ. ಹಾಗೆ ಈ ಆಶ್ರಮವನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ. ಇನ್ನೂ ಎಲ್ಲಾ ತರಹದ ಎಲ್ಲಾ ಕ್ಷೇತ್ರದಲ್ಲಿ ನಿಮ್ ಹೆಸರು ಬೆಳೆಯುತ್ತೆ ಮೇಡಮ್. ಯಾಕಂದ್ರೆ ರೊಕ್ಕ ಇದ್ದು ಏನಾದ್ರೂ ಮಾಡಬಹುದು, ಬಟ್ ಈ ಕಾರ್ಯ ಮಾಡಕ್ಕೆ ಯಾರು ಮುಂದೆ ಬರಲ್ಲ. ಅದಕ್ಕೋಸ್ಕರ ಯಾರು ರೊಕ್ಕ ಅಂತ ಸಾಯ್ತಾರ ಹೊರತಾಗು ಇವರೇ ನಮ್ಮ ಆಸ್ತಿ ಅಂತ ಅನ್ಕೊಂಡಿದ್ರಲ್ಲ ಮ್ಯಾಮ್. ನಿಜವಾಗ್ಲು ನಿಮ್ಮಂತ ದೇವರು ಯಾರಿಲ್ಲ ಅಂತ ಅನ್ಸುತ್ತೆ. ಈ ಕಾರ್ಯನೇ ನಿಜವಾಗ್ಲು ದೊಡ್ಡ ರೂಪದಲ್ಲಿ ನಿಮ್ಗೆ ಯಾವ್ದೋ ಒಂದು ಶಕ್ತಿಯಾಗಿ ಬರುತ್ತೆ ಮೇಡಮ್. ಅದಕ್ಕೋಸ್ಕರ ಅನ್ನದ ಮುಂದೆ ಇನ್ಯಾವುದೋ ದೇವರುಂಟೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದೇ ರಾಜನಾದ್ರೂ ಸರಿ, ಚಕ್ರವರ್ತಿ ಆದ್ರೂ ಸರಿ, ಹಸಿವಿಗೆ ತಲೆ ತಗ್ಗಿಸ್ಲೇಬೇಕಂತೆ. ಅದಕ್ಕೋಸ್ಕರ ಇಂಥ ಪುಣ್ಯ ಕೊಟ್ಟಿದ್ದೀರಲ್ಲ ಮ್ಯಾಮ್, ನಿಜವಾಗ್ಲೂ ತುಂಬ ಹೃದಯ ಧನ್ಯವಾದಗಳು. ನಾನು ಯಾವುದೋ ಬಡ ವಿದ್ಯಾರ್ಥಿಯಾಗಿ ಗೌರ್ಮೆಂಟ್ ಹಾಸ್ಟೆಲ್ ಇದ್ದು ಬಳ್ಳಾರಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೆ ನಾನು. ಆದ್ರೆ ಇವತ್ತು ಇಲ್ಲಿಗೆಲ್ಲ ಕರ್ಕೊಂಬಂದು ಮೇಡಮ್ ಅವ್ರನ್ನ ಪರಿಚಯ ಮಾಡಿಸಿ, ಯಾವ ರೀತಿ ಇರುತ್ತೆ ಯಾವ ರೀತಿ ಇಲ್ಲ ಅಂತೇಳಿ ಎಲ್ಲಾ ಪರಿಚಯ ಮಾಡಿಸ್ಕೊಟ್ರಿ. ಅದೇ ರೀತಿ ಒಳಿತು ಮಾಡು ಮನ್ಸ ಅಂತೇಳಿ ಸಾಹಿತ್ಯ ಬರೆದಿರ್ತಕ್ಕಂಥ ಋಷಿ ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಆಕ್ಚುಲಿ ನಾನು ಹೇಳ್ಬೇಕಂತಂದ್ರೆ ಫಸ್ಟ್ ನಾನು ಎಲ್ಲಿಂದ ಬಂತಂತಂದ್ರೆ ನನ್ನ ರಕ್ತದಲ್ಲಿನೇ ನಿಜವಾಗ್ಲೂ ಸಂಗೀತ ಅಂತಿದೆ. ಯಾಕಂತಂದ್ರೆ ನಮ್ಮ ತಾತ ನಮ್ಮಪ್ಪ ಅವರೆಲ್ಲ ಬಯಲಾಟ ಕಲಾವಿದರು. ಅವರು ಬಹಳಷ್ಟು ವರ್ಷದಿಂದ ಹಿಂದೆ ಬರೀ ಬಯಲಾಟ ಆಡಿದವರು. ಪಾಂಡು ವಿಜಯದಲ್ಲಿ ಕೀಚಕನ ವಧೆ ಅಂತೇಳಿ ಬರುತ್ತೆ, ನಮ್ಮಪ್ಪ ಅವ್ರು ಆಡಿರೋದು. ನಮ್ಮ ತಾತ ಅವರು ಆಕ್ಚುಲಿ ನಮ್ಮ ತಾತ ಹೇಳ್ಬೇಕಂತಂದ್ರೆ ನಮ್ಮ ತಾತ ಅವರು ಹಾರ್ಮೋನಿಯಂ ಮಾಸ್ಟರ್. ನಾನು ಊರಲ್ಲಿ ಯಾರಾದ್ರೂ ಫಂಕ್ಷನ್ಸ್ ಇದ್ರೆ, ಅಥವಾ ಹಿಂದಿನ ಕಾಲದ ಸಂಸ್ಕಾರ ಪ್ರಕಾರ ಯಾರಾದ್ರೂ ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗಿ ಭಜನೆ ಮಾಡಿ ಬರ್ತೀವಲ್ರಿ ಮ್ಯಾಮ್. ಆ ಪ್ರಕಾರ ನಮ್ಮ ತಾತ ನಮ್ಮಪ್ಪ ಎಲ್ಲ ಮಾಡಿದರು. ಅದೇ ರೀತಿ ಹಾಡ್ತಾ ನಮ್ಮಪ್ಪ ಕೂಡ ಚಲನಚಿತ್ರ ಸಾಂಗ್ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೂ ನಮ್ಮಪ್ಪ ಒಂದ್ ದಿವಸ ಕರೆದು ನೀನ್ ಕೂಡ ಹಾಡು ಅಂತೇಳಿ ಭಜನೆ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಿದ್ರು ನನ್ನ. ನಾನ್ ಕೂಡ ನಮ್ಮಪ್ಪ ಹಾರ್ಮೋನಿಯಂ ಬಾರಿಸ್ತಾ ಹಾಡು ನಾನು ಕೋರಸ್ ಹಾಡ್ತಿದ್ದೆ, ಮತ್ತೆ ಡೋಲಾಕ್ ಬಡಿಯೋದು, ತಾಳ ಹಾಕೋದು ಎಲ್ಲ ಮಾಡ್ತಿದ್ದೆ. ಹಂಗಾಗಿ ಸ್ಕೂಲಿಗೆ ಜಾಯ್ನ್ ಆದ್ರೆ ಪ್ರತಿಭಾ ಕಾರಂಜಿ ಎಲ್ಲ ಮಾಡ್ತಾರೆ. ಅದ್ರ ಮಾಡೋದಕ್ಕೋಸ್ಕರ ಅಲ್ಲಿ ನಮ್ಗೆ ಏನಾದ್ರು ಪ್ರತಿಭಾ ಕಾರಂಜಿಯಲ್ಲಿ ಭಾವಗೀತೆ ಆಗಿರ್ಬೋದು, ಮತ್ತೆ ಆಮೇಲೆ ಜನಪದ ಗೀತೆ ಆಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ಅದನ್ನ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಾಡ್ತಾ ಫಸ್ಟ್ ರ್ಯಾಂಕ್, ಫಸ್ಟ್ ಸೆಕೆಂಡ್ ಅದೆಲ್ಲ ಬರ್ತಿದ್ದೀನಿ. ಪ್ರಶಸ್ತಿ ಪತ್ರ ಎಲ್ಲ ಕೊಡ್ತಿದ್ರು. ನಮ್ಮ ಸ್ಕೂಲಾಗೆಲ್ಲ ಸ್ವಲ್ಪ ಇವನು ಸಾಂಗ್ ಹಾಡ್ತಿದ್ದಾನ ಅಂತೇಳಿ ಪ್ರೇಯರ್ ಮಾಡಿದ್ರೆ ಡೈಲಿ ನನ್ನ ಹಾಡಿಸ್ತಿದ್ರು ಮ್ಯಾಮ್. ಇದು ರಾಷ್ಟ್ರಗೀತೆ, ಭಕ್ತಿ ಗೀತೆ ಆಗಿರ್ಬೋದು ಎಲ್ಲ ಮಾಡ್ತಿದ್ರು. ಆ ಪ್ರಕಾರ ಹಂಗೆ ಮಾಡ್ತಾ ಮತ್ತೆ ನನಗೂ ಒಂದು ಹುಮ್ಮಸ್ ಆಯ್ತು. ನಮ್ಮಪ್ಪ ನಮ್ಮ ತಾತನೇ ಹಾಡಿದ್ರು, ನಾನ್ ಯಾಕೆ ಆಡ್ಬಾರ್ದು ಬಯಲಾಟ ಅಂತೇಳಿ 4ನೇ ಕ್ಲಾಸಲ್ಲಿ ಒಂದೇ ಬಯಲಾಟದಲ್ಲಿ ನಾನು 2 ಪಾತ್ರ ಆಡಿದ್ದೆ. ಒಂದು ಧರ್ಮರಾಯನ ಪಾತ್ರ, ಒಂದು ಸುಬುದ್ಧಿ ಪಾತ್ರ, ಪ್ರಮೀಳಾ ದರ್ಬಾರ್ ಅಂತ ಹೇಳಿದ್ದೇನೆ. ಆ ಕಥೆಯಿಂದ ಫಸ್ಟಿಗೆ ಧರ್ಮರಾಯನ ಪಾತ್ರ ಹಾಡ್ಕೊಂಡು ಸುಮಾರು 8 ಗಂಟೆಲಿಂದ 11:30 ತನಕ ನಾ ಪಾತ್ರ ನಡೀತಿದ್ದೆ. ಆಮೇಲೆ ಮತ್ತೆ ಫೇಸ್ ಎಲ್ಲ ತೊಳ್ಕೊಂಡು ಮತ್ತೆ ಸುಬುದ್ಧಿ ಪಾತ್ರ ಹಾಕ್ಬೇಕು ನಾನು. ಅದನ್ನ ಹಾಕಿ 1 ಗಂಟೆಲಿಂದ ಸುಮಾರು 1.5 ತಾಸು ಅದು ಬಯಲಾಟ ರೂಪದಲ್ಲಿ ಆಡ್ಬೇಕು. ಆ ಹಾಡಿದ್ದನ್ನೇ ಇವತ್ತೆಲ್ಲ ಈ ತರ ಸಂಗೀತ, ಒಂದು ಬಯಲಾಟ ಕುಣಿಯ ಪಾತ್ರ, ಇನ್ನೊಂದು ಸಾಂಗ್ ಹಾಡೋ ಪಾತ್ರ, ಆ ಪ್ರಕಾರ ಹಾಡಿದ್ದೆ ನನಗೆ ಇವತ್ತು ಈ ಸಂಗೀತಕ್ಕೆ ಮೂಲ ಬುನಾದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ 5th ಕ್ಲಾಸ್ ಇಂದ ಹಿಡಿದು ಸುಮ್ನೆ ಈ ತರ ಹಾಡೋದಕ್ಕಿಂತ ಫಿಮೇಲ್ ವರ್ಷನ್ ಟ್ರೈ ಮಾಡಮ್ಮ ಅಂತೇಳಿ ಸ್ಟಾರ್ ಮೇಕರ್ ಅಲ್ಲಿ ಕರೆಕ್ಟ್ ಆಗಿ ನನಗೆ ಇವಾಗ ನನಗೆ ಸರಿಯಾಗಿ ಗೊತ್ತಿರ್ಲಿಲ್ಲ, ಇನ್ನೂ ಒಂದಷ್ಟು ಜನಕ್ಕೆ ಕರೆಕ್ಟ್ ಆಗಿ ಮಾಹಿತಿ ಬೇಕು. ನಾನು ಆಕ್ಚುಲಿ ಬಳ್ಳಾರಿ ಗೌರ್ಮೆಂಟ್ ಹಾಸ್ಟೆಲ್ ಮ್ಯಾಮ್, ಅಂದ್ರೆ ನಂಬರ್ 5 ಟೆಕ್ನಿಕಲ್ ಹಾಸ್ಟೆಲ್, ಡಾಕ್ಟರ್ BR ಅಂಬೇಡ್ಕರ್ ನಂಬರ್ 5 ಟೆಕ್ನಿಕಲ್ ಹಾಸ್ಟೆಲ್ ಅಂತ ಕೌಲ್ ಬಜಾರಲ್ಲಿ ಬಳ್ಳಾರಿಯಲ್ಲಿದೆ. ನಾನು BE ಇಂಜಿನಿಯರಿಂಗ್ ಮಾಡ್ತಿದ್ದೆ. ಕಾಲೇಜ್ ಹೆಸರು ಬಂದ್ಬಿಟ್ಟು
ರೈಮೆಕ್ ರಾಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಕಾಲೇಜ್ ಅಂತ ಮಾಡ್ತಿದ್ದೀನಿ. ಟೆಕ್ನಿಕಲ್ ಆಗಿದ್ದಕ್ಕೋಸ್ಕರ ಹಾಸ್ಟೆಲ್ ಕೂಡ ಟೆಕ್ನಿಕಲ್ ಹಾಸ್ಟೆಲ್ನೇ ಸಿಕ್ಕಿದೆ. ಅದು ಡಾಕ್ಟರ್ BR ನಂಬರ್ 5 ಕೌಲ್ ಬಜಾರ್ ಹಾಸ್ಟೆಲ್ ಅಂತೇಳಿ ನಮ್ಗೆ ಇರ್ತಕ್ಕಂಥ ಅಡ್ರೆಸ್ ನಂಬರ್. ನಮ್ದು ಊರು ಬಂದು ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ, ಉತ್ತನೂರು ಗ್ರಾಮ. ನಾನು ಅಲ್ಲಿ ವಾಸವಾಗಿದ್ದೇನೆ. ಇವಾಗ ಇಂಜಿನಿಯರ್ ಮಾಡೋದಕ್ಕೋಸ್ಕರ ಡಿಪ್ಲೊಮ್ನು ನಾನು ಬಳ್ಳಾರಿಯಲ್ಲೇ ಮಾಡಿದ್ದೇನೆ. ಅದೇ ಹಾಸ್ಟೆಲ್ 3 ವರ್ಷ ಅದೇ ಹಾಸ್ಟೆಲ್ ಎಂಡ್ ಆಗಿದೆ. ಮತ್ತೆ ಇಂಜಿನಿಯರ್ ಮಾಡಿದೀನಿ, ಅದರಲ್ಲೇ ಮತ್ತೆ 3 ವರ್ಷ ಜಾಯ್ನ್ ಆಗಿದ್ದೀನಿ ಅದೇ ಹಾಸ್ಟೆಲ್. ಕುಟುಂಬದವರೆಲ್ಲ ಎಲ್ಲಿದ್ದಾರೆ? ಕುಟುಂಬದವರೆಲ್ಲ ಸ್ವಂತ ಊರಲ್ಲಿದ್ದಾರೆ, ಉತ್ತನೂರಲ್ಲಿ. ಹೌದು. ಅದು ಅಲ್ಲಿಂದ ಎಷ್ಟು ದೂರ ಆಗುತ್ತೆ? ನಮ್ಮ ಹಾಸ್ಟೆಲ್ ಬಳ್ಳಾರಿಯಿಂದ ನಮ್ಮೂರಿಗೆ ಮಿನಿಮಮ್ 40 ಕಿಲೋಮೀಟರ್ ಇದೆ. 40 ಕಿಲೋ. ಹೌದು, 40 ಕಿಲೋಮೀಟರ್. ಅಲ್ಲಿ ಎಲ್ರು ಇದ್ದಾರಾ? ಯಾರ್ಯಾರು ಇದಾರೆ ಮನೆಯಲ್ಲಿ? ನಮ್ಮಪ್ಪ, ಅಮ್ಮ, ಅಕ್ಕವರು, ಅಣ್ಣ, ನಮ್ಮ ಅತ್ತೆ, ಅವ್ವ ಇದೆ. ನೀವು ಇಬ್ರೇ ಮಕ್ಳ, ಒಬ್ರೇ ಮಗನ? 5 ಜನ ನನ್ನ. ನೀವು ಮಕ್ಳು 5 ಜನ? ಹೌದು, 3 ಹೆಣ್ಮಕ್ಳು, 2 ಗಂಡ್ಮಕ್ಳು. ನಾವು ಗಂಡ್ಮಕ್ಳು ಸಣ್ಣವ್ರು, ಅದ್ರಲ್ಲಿ ನಾನೇ ಕೊನೆಯವನು. ನೀವು ಲಾಸ್ಟ್? ನಾನು 5ನೇವನು.